ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಪಫ್ ಸ್ಲೀವ್ಸ್ ಡಿಸೈನ್ನ ಯಾವ ರೀತಿ ಮಾಡೋದಂತೇಳಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಇದು ಬಂದು ಸೀರೆ ಕಲರ್ ಐತಿ, ಬ್ಲೌಸ್ ಕಲರು ಬೇರೆ ಐತಿ. ಇದು ಸೀರೆದು ಬಟ್ಟೆನ ಕಟ್ ಮಾಡ್ಕೊಂಡು ನಾನು ಸೆಂಟ್ರಲ್ಲಿ ಡಿಸೈನ್ ಮಾಡೋಕ್ಕಂತೆ ಸ್ಲೀವ್ಸಿಗೆ ಪಫ್ ಸ್ಲೀವ್ಸ್ನ ನಾನು ರೆಡಿ ಮಾಡತ್ತಿದ್ದು. ಇದು ಡಬಲ್ ಪೀಸ್ ಐತಿ, 2 ಸ್ಲೀವ್ಸಿಗೆ ಡಬಲ್ ಪೀಸು. ಈಗ ಇದಕ್ಕೆ ಇದು ಬ್ಲೌಸ್ ಪೀಸ್ನ ಆ ಕಡೆ ಈ ಕಡೆ ಜೋಡಿಸ್ಕೊಂಡು ಸೆಂಟ್ರಲ್ಲಿ ಪಫ್ ಮಾಡೋಕ್ಕಂತೇಳಿ ಸೀರೆ ಬಟ್ಟೆನ ನಾನು ಯೂಸ್ ಮಾಡ್ಕೋತೀನಿ. ಇದು ನೋಡಿರಿ, ಪಫ್ ಸ್ಲೀವ್ಸು ಕೆಳಗಡೆ ಬಾರ್ಡ್ರ್ ಬರ್ತೈತಿಲ್ಲ ಆ ಥರ ಡಿಸೈನು. ಅದಕ್ಕೆ ನಮಗೆ ಮೇಲ್ ಪಫ್ ಎಷ್ಟು ಬೇಕೋ ಅಷ್ಟು ಬಟ್ಟೆನ ತೊಗೊಂಡ್ಬಿಟ್ಟು ನಾನು ಡಿಸೈನ್ ಮಾಡತ್ತೀನಿ ಬಾರ್ಡ್ರ್ ನೋಡಿಕೊಂಡು. ಈಗ ಇದಕ್ಕೆ ನಾನು ಈ ಕಡೆ ಮತ್ತು ಆ ಕಡೆ ಎರಡೂ ಸೈಡು ಈ ಬ್ಲೌಸ್ ಪೀಸ್ ಬಟ್ಟೆ ಏನಿರ್ತೈತಿಲ್ಲ ಅದನ್ನು ಅಟ್ಯಾಚ್ ಮಾಡ್ಕೋತೀನಿ. ಸೆಂಟ್ರಲ್ಲಿ ಮಾತ್ರ ಸೀರೆ ಬಟ್ಟೆ, ಆ ಕಡೆ ಈ ಕಡೆ ಏನೈತಿ ಆ ಬ್ಲೌಸ್ ಪೀಸ್ ಬಟ್ಟೆನ ಈ ರೀತಿ ಫಸ್ಟ್ ಹೊಲಿಗೆ ಹಾಕ್ಕೊಂಡು ಆಮೇಲೆ ಇನ್ನೊಂದು ಸರಿ ಹೊಲಿಸ್ಕೊಂಬಿಟ್ಟು ಈ ರೀತಿ ಹೊಲ್ಕೊಂಡ್ವಿ ಅಂದ್ರೆ ಇದು ನೀಟಾಗಿ ಬರ್ತೈತೆ ಅಂತೇಳಿ ಇನ್ನೊಂದು ಹೊಲಿಗೆ ಹಾಕ್ಕೊಂಡಿನಿ. ಅದೇ ರೀತಿ ಈ ಕಡೆ ಸೈಡ್ನೂ ಅಷ್ಟೇ ಸೇಮ್ ಅದೇ ರೀತಿಯೇ ಹೊಲಿಗೆನ ಹಾಕ್ಕೋತೀನಿ ನಾನು. ನೋಡಿರಿ, ಎರಡು ಸೈಡು ಈ ರೀತಿ ಬಟ್ಟೆನ ಜೋಡಿಸ್ಕೊಂಡು ಆದಮೇಲೆ ಈ ನೋಡಿರಿ ಎರಡು ಒಂದ್ರ ಮೇಲೆ ಒಂದು ಈ ರೀತಿ ಹಾಕ್ಕೋತೀನಿ ಎರಡು ಸೈಡ್ದು. ಈಗ ನಾನು ಸೆಂಟ್ರಲ್ಲಿ ಈ ರೀತಿ ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೋತೀನಿ ನಾನು ಪಫ್ಸಿಗೆ ಯಾವ ರೀತಿ ಪ್ಲೇಟ್ಸ್ ಮಾಡೋದಂತೇಳಿ. ಈಗ ಸೆಂಟ್ರಲ್ಲಿ ಕಟ್ ಕೊಟ್ಟಿದ್ನಲ್ಲ ಅಲ್ಲಿಂದ ಈ ಕಡೆ 2 ಇಂಚು ಮತ್ತು ಅದರಿಂದ 2 ಇಂಚು, ಹಿಂಗೆ 4 ನಿಮ್ಗೆ ಎಷ್ಟು ಪ್ಲೇಟ್ಸ್ ಬೇಕು ಅಲ್ಲಿವರೆಗೂ ನೀವು ಮಾಡ್ಕೋಬೋದು. ನನಗೊಂದು 4 ಪ್ಲೇಟ್ಸ್ ಆದರೆ ಸಾಕು. ಈ 4 ಪ್ಲೇಟ್ಸ್ ಏನಿರ್ತಾವಲ್ಲ ಎಕ್ಸಾಕ್ಟ್ ಅಲ್ಲಿಗೆ ನಾನು ಈ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕು ನೋಡಿರಿ. ಆಮೇಲೆ ಈ ಕಡೆ ಸೆಂಟ್ರಿಂದ ಈ ಕಡೆ 2 ಇಂಚು, ಆಮೇಲೆ ಮತ್ತೆ ಈ ಕಡೆ 2 ಇಂಚು, ಈ ಕಡೆ 2 ಇಂಚು, ಟೋಟಲಾಗಿ ನಿಮಗೆ ಎಷ್ಟು ಪ್ಲೇಟ್ಸ್ ಬೇಕು ಅಷ್ಟು ನೀವು ಇದು ಮಾರ್ಕ್ನ ಮಾಡ್ಕೋಬೇಕು. ಈಗ ನಿಮಗೆ ಎಲ್ಲಿಗೆ ಪ್ಲೇಟ್ಸ್ ಬೇಕಲ್ಲ ಅಲ್ಲಿ ಎಡ್ಜಿಗೆ, ಅಲ್ಲಿ ಲಾಸ್ಟ್ ಕೊನೆ ಪ್ಲೇಟ್ಸಿಗೆ ನಾವು ಈ ಬ್ಲೌಸಿನ ಬಟ್ಟೆ ಏನೈತಿಲ್ಲ ಅದನ್ನು ಅಟ್ಯಾಚ್ ಮಾಡಿರಬೇಕು. ಈಗ ನೋಡಿರಿ, ಸೆಂಟ್ರಲ್ಲಿ ಏನು ಮಾರ್ಕ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಈಗೇನು 2 ಇಂಚು ಮಾರ್ಕ್ ಮಾಡಿದ್ನಲ್ಲ ಆ ಪ್ಲೇಟ್ಸು ಈ ರೀತಿ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಈ ಲಾಸ್ಟಿಗೆ ಬಟ್ಟೆ ಜೋಡಿಸಿದ್ದೇನೈತಿ ಹೊಲಿಗೆ ಹಾಕಿರೋದು ಒಳಗಡೆ ಹೋಗಬೇಕು. ಅದ್ರ ಮೇಲೆ ಬಟ್ಟೆನ ಈ ರೀತಿ ಪ್ಲೇಟ್ಸ್ ಮಾಡಿ ಇದು ಜೋಡಿಸಿರೋಂಥ ಹೊಲಿಗೆ ಕಾಣಿಸ್ಲಾರ್ದಂಗೆ ನಾವು ಈ ರೀತಿ ಪ್ಲೇಟ್ಸ್ ಅದ್ರ ಮೇಲೆ ಇಟ್ಕೊಂಡು ಈಗ ನಾನು ಹೊಲಿಗೆನ ಹಾಕ್ಕೋತೀನಿ. ಒಂದ್ರ ಮೇಲೆ ಒಂದು ಇಟ್ಕೊಂಡಿನಿ ಈ ರೀತಿ ಇಟ್ಕೊಂಡು ಈಗ 4 ಪೀಸ್ನ ಒಂದ್ರ ಮೇಲೆ ಒಂದು ಇಟ್ಕೊಂಡು ಈಗ ನಾನು ಕೆಳಗಡೆ ಇವನ್ನ ಈ ರೀತಿ ಒಂದ್ರ ಮೇಲೊಂದು ಕರೆಕ್ಟಾಗಿ ಇಟ್ಕೊಂಡು ಈಗ ನಾನು ಹೊಲಿಗೆನ ಹಾಕ್ಕೋತೀನಿ. ಈಗ ಹೊಲಿಗೆ ಹಾಕ್ಕೊಂಡು ಈ ಕಡೆ ಸೈಡ್ ಏನಿರ್ತೈತಲ್ಲ ಮತ್ತು ಆ ಸೆಂಟ್ರ್ ಮೇಲೆ 2 ಸೆಂಟ್ರೇ ಸೇರಿರಬೇಕು ಪ್ಲೇಟ್ಸು. ಇವನು ಕೂಡ 2 ಇಂಚಿಗೆ ಮಾರ್ಕ್ ಮಾಡಿದ್ನಲ್ಲ ಈ ರೀತಿ ಒಂದ್ರ ಮೇಲೊಂದು ಪ್ಲೇಟ್ಸ್ ತೊಗೊಂಡು ಈ ಲಾಸ್ಟ್ನೇ ಪ್ಲೇಟ್ಸ್ ಏನೈತಿ ಜೋಡಿಸಿರೋಂಥ ಹೊಲಿಗೆ ಒಳಗಡೆ ಹೋಗಬೇಕು. ಈ ಬಟ್ಟೆ ಏನೈತಿ ಇದ್ರ ಮೇಲೆ ಈ ರೀತಿ ಬರಬೇಕು. ಈಗ ಇವು ಮತ್ತೆ ಈ 4 ಪ್ಲೇಟ್ಸ್ನ ಸೇರಿಸಿ ಮತ್ತೆ ಹೊಲಿಗೆ ಹಾಕ್ಕೊಳತ್ತೀನಿ ನಾನು. ಈಗ ನೋಡಿರಿ, ಇವೆಲ್ಲ ಇದು 2 ಈ ರೀತಿ ಸೆಂಟ್ರಲ್ಲಿ ಇಟ್ಕೊಂಡು ಈಗ ಹೊಲಿಗೆ ಹಾಕ್ಕೊಂಡಿನಿ ಕೆಳಗಡೆ. ಇನ್ನು ಮೇಲ್ಗಡೆ ಏನೈತಿ ಈ ಪ್ಲೇಟ್ಸ್ನ ಒಂದೇ ಸೆಟ್ ಮಾಡ್ಕೋತೀನಿ ನಾನು. ಸೆಂಟ್ರಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ, ಕಟ್ ಕೊಟ್ಟಿರ್ತೀವಿ ಸೆಂಟ್ರಲ್ಲಿ, ಅದನ್ನು ಬಿಟ್ಟು ಆ ಕಡೆ 4 ಪೀಸು ಪ್ಲೇಟ್ಸ್ ಈ ಕಡೆ 4 ಪ್ಲೇಟ್ಸ್ ಅದಲ್ಲ ಅವನ್ನ ನಾನು ಸೆಟ್ ಮಾಡ್ಕೋತೀನಿ. ಕೆಳಗಡೆ ಏನೈತಿ ಹತ್ತಿ ಬಂದೈತಿ, ಮೇಲ್ಗಡೆ ಸ್ವಲ್ಪ ಅಗ್ಲ ತೊಗೊಳ್ಬೇಕು, ಅಂದರೆ ಡಿಸೈನು ಕರೆಕ್ಟಾಗೆ ಬರ್ತೈತಿ. ಅದಕ್ಕೆ ನಾವು 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ. ಈ ಪ್ಲೇಟ್ಸ್ ಇಲ್ಲಿ ನೀಟಾಗಿ ಕೂಡಬೇಕಂತೇಳಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಕೆಳಗೆ. ಇನ್ನು ಇವಕ್ಕೆ ನಾನು ಈ ರೀತಿ ಪಿನ್ ಹಾಕ್ಕೊಂಡು ಆಮೇಲೆ ಹೊಲಿಗೆನ ಹಾಕ್ಕೊಳ್ತೀನಿ. ನೋಡಿರಿ, ಇಲ್ಲಿ ಒಂದೊಂದೇ ಪ್ಲೇಟ್ಸ್ನ ಈ ರೀತಿ ನೀಟ್ ಮಾಡಿಕೊಂಡು ಇವಕ್ಕೆ ಒಂದೊಂದೇ ಪಿನ್ ಹಾಕ್ಕೊಳ್ಬೇಕು. ಇನ್ನು 5 ಹೊಲಿಗೆ ಜೋಡಿಸಿರುವಂಥದ್ದು ಒಳಗಡೆ ಮಾಡಿಕೊಂಡು ನಾವು ಇದ್ರ ಮೇಲೆ ಈ ರೀತಿ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಇದು ಜೋಡಿಸಿರುವಂಥ ಹೊಲಿಗೆ ಏನೈತಿಲ್ಲ ಅದು ಒಳಗೆ ಹೋಗಬೇಕು. ಒಳಗಡೆ ಹೋಗೋ ರೀತಿ ನಾವು ಪಿನ್ ಹಾಕ್ಕೋಬೇಕು ಪ್ಲೇಟ್ಸ್ನ. ಈಗ ನೋಡಿರಿ, ಮೇಲ್ಗಡೆ ನಾವು ಅಗ್ಲ ಪ್ಲೇಟ್ಸ್ ಮಾಡಿಕೊಂಡು ಪಿನ್ ಹಾಕ್ಕೊಂಡು ಈಗ ಈ 4 ಪ್ಲೇಟ್ಸಿಗೆ ಏನೈತಿ ನಾನು ಹೊಲಿಗೆನ ಹಾಕ್ಕೊಳ್ತೀನಿ.
ನೋಡಿರಿ ಒಂದು ಸೈಡು ಹೊಲಿಗೆ ಹಾಕ್ಕೊಂಡಾದಮೇಲೆ ಇನ್ನು ಈ ಕಡೆನೂ ಸೆಂಟ್ರಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಬಿಟ್ಟು ಆ ಕಡೆ ಎಷ್ಟು ಬಿಟ್ಟು ಹೊಲಿಗೆ ಹಾಕ್ಕೊಂಡಿರ್ತೀವಿ ಪ್ಲೇಟ್ಸ್ನ ಅದೇ ರೀತಿ ನಾನು ಈ ಕಡೆನೂ ಅಗ್ಲಗ್ಲ ಮಾಡಿಕೊಂಡು ಮೇಲೇನೈತೆ ಅಗ್ಲಗ್ಲ ಮಾಡಿಕೊಂಡೆ ನಾವು ಪ್ಲೇಟ್ಸ್ ಪಿನ್ ಹಾಕ್ಕೊಂಡು ಹೊಲಿಗೆನ ಹಾಕ್ಕೋಬೇಕು. ಕೆಳಗಡೆ ಏನೈತಿ ಹತ್ತಿ ಒಂದ್ರ ಮೇಲೊಂದು ಹಾಕ್ಕೊಂಡಿರ್ತೀವಿ, ಅದರ ಮೇಲೆ ಏನೈತಿ ಈ ರೀತಿ ಪ್ಲೇಟ್ಸ್ನ ಬಿಡಿಸಿ ಪಿನ್ ಹಾಕ್ಕೊಂಡು ಆಮೇಲೆ ಹೊಲಿಗೆನ ಹಾಕ್ಕೋಬೇಕು. ಹಾಗೆ ಇಲ್ಲಿ ಜೋಡಿಸಿರುವಂಥ ಹೊಲಿಗೆ ಒಳಗೆ ಹೋಗಬೇಕು. ಇದು ಬ್ಲೌಸಿನ ಬಟ್ಟೆ ಜೋಡಿಸಿರ್ತೀವಲ್ಲ, ಇಲ್ಲ ಮ್ಯಾಲ್ ಕಡ್ರೆ ಇದು ಅಷ್ಟು ಚೆನ್ನಾಗಿ ಕಾಣಂಗಿಲ್ಲ. ಹಂಗಾಗಿ ನಾವು ಜೋಡಿಸಿರುವಂಥದ್ದು ಒಳಗೆ ಹೋಗಬೇಕು. ಒಳಗೆ ಹೋಗೋ ಥರ ಮಾಡಿ ನಾವು ಪಿನ್ ಹೊಲಿಗೆನ ಹಾಕ್ಕೊಳ್ಬೇಕಾಗ್ತೈತಿ. ನೋಡಿರಿ, ಎರಡು ಸೈಡು ಈ ರೀತಿ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಏನೈತಿ ಮುಂದ್ಗಡೆ ಸೈಡು ಕ್ರಾಸ್ ಇದು ಈಗ ಅಸ್ತರ ನಾವು ಜೋಡ್ಸೋಕೆ ಬರೋಂಗಿಲ್ಲ. ಹಾಗಾಗಿ ಇದನ್ನ ಕಟ್ ಮಾಡ್ಕೋಬೇಕಾಗ್ತೈತಿ ಮುಂದಿನ ಸೈಡ್. ಮತ್ತು ಈಗ ನೋಡಿರಿ, ಅಸ್ತರ ಏನಿರ್ತೈತಲ್ಲ ನಮ್ಮದು, ಅದು ಯಾವ ರೀತಿ ಅಂತೇಳಿ ತೋರಿಸ್ತೀನಿ ನಾನು ನಿಮ್ಗೆ. ಅಸ್ತರ ಬಟ್ಟೆ ಏನಿರ್ತೈತಿಲ್ಲ ಅದನ್ನೇ ನಾನು ಮಡಚ್ಕೊಂಡ್ಬಿಟ್ಟು ಮಾರ್ಕ್ ಮಾಡ್ಕೊಂಡು ಕಟ್ಟಿಂಗ್ನ ಮಾಡ್ಕೋತೀನಿ. ಈಗ ಬಾರ್ಡ್ರ್ ಎಷ್ಟು ಬಂದಿರ್ತಲ್ಲ ಸೀರೆದು, ಆ ಸೀರೆ ಬಾರ್ಡರಷ್ಟು ಬಟ್ಟೆನ ಈ ರೀತಿ ಮಡಚ್ಕೋತೀನಿ ನಾನು. ಈಗ ಅವ್ರದ್ದು ಸೀರೆ ಬಾರ್ಡ್ರ್ ಎಷ್ಟೈತೆ ನೋಡ್ಕೋತೀನಿ. ಇಷ್ಟು ಸೀರೆ ಬಾರ್ಡ್ರ್ ಬರ್ತೈತಿ. ಆಮೇಲೆ ನಾನು ಅಷ್ಟಕ್ಕೇನೈತಿ ಇದನ್ನು ಮಡಚ್ಕೋತೀನಿ ಈ ರೀತಿ. ನೋಡಿರಿ, ಈ ರೀತಿ ಮಡಚ್ಕೊಂಡು ಇದರಲ್ಲಿ ನಾನು ಈಗ ಮಾರ್ಕ್ ಮಾಡ್ಕೊಂಡು ಕಟ್ಟಿಂಗ್ನ ಮಾಡ್ಕೋತೀನಿ. ಯಾವುದೂ ಬೇರೆ ಪೇಪರ್ ತೊಗೊಂಡಿಲ್ಲ ನಾನು. ಈಗ ಬಾರ್ಡ್ರ್ ಎಷ್ಟೈತಿಲ್ಲ ಅಷ್ಟು ಬಟ್ಟೆ ಕೆಳಗಡೆದು ಮಡಚ್ಕೊಂಡು ಈಗ ನಾನು ಇದನ್ನು ಮಾರ್ಕ್ ಮಾಡ್ಕೋತೀನಿ. ಇದೇನೈತಿ ಕ್ರಾಸ್ ಒಳಗೆ ಬರ್ತೈತಿ ಫ್ರೆಂಡ್ಸ್, ಯಾರೂ ಕನ್ಫ್ಯೂಸ್ ಆಗಬೇಡ್ರಿ. ಸ್ವಲ್ಪ ಇದು ಈಗ ನಾವು ಸ್ಟ್ರೇಟ್ ಕಟ್ ಮಾಡೋಕ್ಕಂತೂ ಆಗಲ್ಲ, ಸ್ಟ್ರೇಟ್ ಇದ್ದಿದ್ದೋಗಿ ಕ್ರಾಸ್ ಒಳಗೆ ಬಂದೈತಿ. ಹಂಗಾಗಿ ನಾವು ಇದನ್ನು ಕ್ರಾಸ್ ಒಳಗೆ ಕಟ್ ಮಾಡಬೇಕಾಗ್ತೈತಿ ಮುಂದಿನ ಸೈಡು. ನೋಡಿರಿ, ಕಟ್ ಮಾಡಿದ್ದಾಯಿತು. ಈಗ ನಾನು ಇದಕ್ಕೆ ಅಸ್ತರನ್ನ ಅಟ್ಯಾಚ್ ಮಾಡ್ಕೋತೀನಿ. ನೋಡಿರಿ ಇಷ್ಟು ಬರ್ತೈತಿ. ಅಸ್ತರ ಅಟ್ಯಾಚ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ಇದಕ್ಕೆ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೋತೀನಿ. ಇದು ನೋಡಿರಿ, ಬಾರ್ಡರ್ ಸೀದೆ ಐತಿ, ಉಲ್ಟಾ ಸೀದಾ. ಇದು ಉಲ್ಟಾ ಮೇಲ್ಗಡೆ ನಮ್ಗೆ ಕಾಣತ್ತಿದ್ದೀಗ, ಒಳಗಡೆ ಸೈಡ್ ಏನೈತಿ ಸೀದಾ ಐತಿ. ಈಗ ಇದಕ್ಕೆ ನಾನು ಬಾರ್ಡರ್ನ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟ್ ಒಂದು ಹೊಲಿಗೆ ಹಾಕ್ಕೊಂಡು ಆಮೇಲೆ ಇದನ್ನ ಹೊಳಿಸ್ಕೊಂಡ್ಬಿಟ್ಟು ಇನ್ನೊಂದು ಹೊಲಿಗೆನ ಹಾಕ್ಕೊಂಡು ಆಮೇಲೆ ಅಸ್ತರ ಬಟ್ಟೆ ಏನಿರ್ತೈತಿ ಸ್ಲೀವ್ಸಿಂದು ಅದನ್ನು ಅಟ್ಯಾಚ್ ಮಾಡ್ಕೋತೀನಿ. ನೋಡಿರಿ, ನಾನೀಗ ಬಾರ್ಡರ್ನ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡಾಯ್ತು. ಬಾರ್ಡರ್ ಅಟ್ಯಾಚ್ ಮಾಡ್ಕೊಂಡು ಈ ರೀತಿ ಹೊಳಿಸ್ಕೊಂಡು ಇನ್ನೊಂದು ಹೊಲಿಗೆ ಹಾಕ್ಕೊಂಡೇವು ಅಂದರೆ ನೀಟ್ ಆಗ್ತೈತಿ ಇದು. ಇನ್ನು ಮುಂದ್ಗಡೆ ಸೈಡು ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ಆಯ್ತಿದು, ಹಂಗಾಗಿ ನಾನು ಇದನ್ನು ಕಟ್ ಮಾಡಿ ತೆಗಿಯಾಕತ್ತೀನಿ. ಇದಾದಮೇಲೆ ನಾನು ಇದಕ್ಕೆ ಅಸ್ತರ ಬಟ್ಟೆ ಏನಿರ್ತೈತಲ್ಲ ಲೈನಿಂಗ್ ಬಟ್ಟೆ ಅದನ್ನು ಅಟ್ಯಾಚ್ ಮಾಡ್ಕೋತೀನಿ ಫ್ರೆಂಡ್ಸ್. ನೋಡಿರಿ, ಈಗ ನಾನು ಇದಕ್ಕೆ ಅಸ್ತರ ಬಟ್ಟೆನ ಅಟ್ಯಾಚ್ ಮಾಡ್ಕೋತೀನಿ. ನಾರ್ಮಲ್ ಬ್ಲೌಸಿಗೆ ನಾವು ಅಸ್ತರ ಯಾವ ರೀತಿ ಅಟ್ಯಾಚ್ ಮಾಡ್ಕೋತೀವಲ್ಲ ಸೇಮ್ ಅದೇ ರೀತಿ. ಬಟ್ ನಾವು ಸೆಂಟ್ರು ನೋಡ್ಕೋಬೇಕಾಗ್ತೈತಿ. ಈ ಡಿಸೈನ್ಗೆ ನಾವು ಸೆಂಟರ್ನ ಕರೆಕ್ಟಾಗಿ ಈ ಸೆಂಟರು ಈ ಡಿಸೈನ್ಗೆ ಬರಬೇಕು, ಸೆಂಟ್ರೊಳಗೆ ಈ ಸೆಂಟ್ರ್ ಬರಬೇಕು. ಹಂಗಾಗಿ ಇದು ನೋಡಿಕೊಂಡು ನಾವು ಹೊಲಿಗೆನ ಹಾಕಬೇಕಾಗ್ತೈತಿ. ನೋಡಿರಿ, ಈ ಸೆಂಟರ್ ಡಿಸೈನ್ ಈ ಪಫ್ ಸ್ಲೀವ್ಸಿಂದು ಡಿಸೈನ್ದು ಏನೈತಲ್ಲ ಇದು ಈ ಸೆಂಟರ್ಗೆ ಇನ್ನು ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಇಟ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ಹೊಳಿಸ್ಕೊಳ್ತೀನಿ. ಈಗ ಡಬಲ್ ಫೋಲ್ಡ್ ಐತಿ, ಇದನ್ನ ಈ ರೀತಿ ಹೊಳಿಸ್ಕೊಂಡು ಬೇಕಂದ್ರೆ ನೀವು ಇಲ್ಲಿ ಸೆಂಟ್ರಲ್ಲಿ ಒಂದು ಪಿನ್ ಕೂಡ ಹಾಕ್ಕೋಬೋದು. ನಾನೇನು ಪಿನ್ ಹಾಕ್ಕೊಳ್ತಿಲ್ಲ. ನೋಡಿರಿ, ಈ ರೀತಿ ಇದು ಸೆಂಟ್ರ್ ಬರೋ ಹಂಗೆ ಇಟ್ಕೊಂಡು ನಾನೀಗ ಹೊಲಿಗೆನ ಹಾಕ್ಕೋತೀನಿ. ನಾರ್ಮಲ್ ಬ್ಲೌಸಿಗೆ ಅಸ್ತರ ಬ್ಲೌಸ್ನ ಯಾವ ರೀತಿ ಜೋಡಿಸ್ತೇವಲ್ಲ ಸೇಮ್ ಅದೇ ರೀತಿ ಇದನ್ನು ಕೂಡ ನಾವು ಜೋಡಿಸ್ಕೊಳ್ಳೋದು.
ಡಿಸೈನ್ ಮಾತ್ರ ಸೂಪರಾಗಿ ಆಗ್ತೈತಿ ಫ್ರೆಂಡ್ಸ್. ಈ ರೀತಿ ಡಿಸೈನು ಪಫ್ ಸ್ಲೀವ್ಸ್ ಈಗ ಟ್ರೆಂಡಿಂಗಲ್ಲಿರೋ ಡಿಸೈನ್ ಇದು. ಈ ರೀತಿ ಕೆಳಗೆ ಒಂದು ಹೊಲಿಗೆ ಹಾಕ್ಕೊಂಡು ಆಮೇಲೆ ಇದನ್ನು ಹೊಳ್ಳಿಸ್ಕೊಂಡ್ಬಿಟ್ಟು ಇನ್ನೊಂದು ಹೊಲಿಗೆನ ಹಾಕೋತೀನಿ ಫ್ರೆಂಡ್ಸ್ ನಾನು. ನೋಡಿರಿ ಈ ರೀತಿ ಹೊಳ್ಳಿಸ್ಕೊಂಡು ಅಸ್ತರ್ ಮೇಲೆ ಈ ರೀತಿ ಒಂದು ಡಾಪ್ ಶಿಲೈ ಇದೊಂದು ಹಾಕ್ಕೊಂಡು ನೋಡಿರಿ ಈ ರೀತಿ ಒಂದು ಹೊಲಿಗೆ ಹಾಕ್ಕೊಂಡು ಮತ್ತೆ ಇನ್ನೊಂದು ಪಾವು ಇಂಚಿನಷ್ಟು ಬಿಟ್ಟು ಇನ್ನೊಂದು ಹೊಲಿಗೆನ ಹಾಕ್ಕೋತೀನಿ. ಅಂದರೆ ಇದು ಸ್ಲೀವ್ಸ್ ನೀಟಾಗಿ ಹೊಳತೈತೆ ಅಂತೇಳಿ 2 ಹೊಲಿಗೆ ಹಾಕ್ಕೊಳ್ಳೋದು ನಾನು. ಈಗ ಇದೊಂದು ಹೊಲಿಗೆ ಹಾಕ್ಕೊಂಡ್ಬಿಟ್ಟು ಈಗ ಇದನ್ನು ಹೊಳಿಸ್ಕೊಂಡು ಬಿಡ್ತೀನಿ. ಅಂದರೆ ಉಲ್ಟಾ ಮಾಡಿ ಈ ಡಿಸೈನ್ ಸೆಂಟ್ರ್ ಕರೆಕ್ಟಾಗಿ ನೋಡಿಕೊಂಡು ಸುತ್ತಲೂ ಹೊಲಿಗೆ ಹಾಕ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್ ನಾನು. ನೋಡಿರಿ ಈ ರೀತಿ ಸುತ್ತಲೂ ಹೊಲಿಗೆ ಹಾಕ್ಕೊಂಡು ಈಗ ಈ ಬ್ಲೌಸ್ ಬಟ್ಟೆ ಏನು ಎಕ್ಸ್ಟ್ರಾ ಬಂದಿರ್ತೈತಿ ಅದನ್ನ ಕಟ್ ಮಾಡಿ ತೆಗೆದುಬಿಡ್ತೀನಿ ನಾನು. ಈ ಪ್ಲೇಟ್ಸ್ನ ನೀಟಾಗಿ ನೋಡಿಕೊಂಡು ನಾವು ಹೊಲಿಗೆನ ಹಾಕ್ಕೋಬೇಕಾಗ್ತೈತಿ. ಹೊಲಿಗೆ ಸುತ್ತಲೂ ಹೊಲಿಗೆ ಹಾಕುವಾಗ ಪ್ಲೇಟ್ಸ್ ಆ ಕಡೆ ಈ ಕಡೆ ಆಗ್ಲಾರ್ದಂಗೆ ನೋಡಿಕೊಂಡು ಸುತ್ತಲೂ ಹೊಲಿಗೆ ಹಾಕ್ಕೊಂಡ್ಬಿಟ್ಟು ಈಗ ಎಕ್ಸ್ಟ್ರಾ ಏನು ಬಟ್ಟೆ ಬಂದಿರ್ತೈತಲ್ಲ ಇದನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ. ಯಾವಾಗಲೂ ಅಷ್ಟೇ ಬ್ಲೌಸ್ ಪೀಸಿನ ಬಟ್ಟೆ ಎಕ್ಸ್ಟ್ರಾನೇ ತೊಗೊಂಡಿರ್ತೀವಿ. ಈಗ ಇದನ್ನು ಎಕ್ಸ್ಟ್ರಾ ಏನು ಬಂದಿರ್ತೈತಲ್ಲ ಇದನ್ನು ಕಟ್ ಮಾಡಿ ತೊಗೊಂಡ್ವಿ ಅಂದ್ರೆ ಸ್ಲೀವ್ಸ್ ಈ ರೀತಿ ರೆಡಿ ಆಗ್ತೈತಿ ಫ್ರೆಂಡ್ಸ್. ನೋಡಿರಿ ಈ ರೀತಿ ರೆಡಿ ಆಯಿತು ಫ್ರೆಂಡ್ಸ್ ಸ್ಲೀವ್ಸು. ಇದನ್ನು ನಾನು ಆ ಬ್ಲೌಸಿಗೆ ಎಲ್ಲ ಸ್ಟಿಚ್ ಎಲ್ಲ ಜೋಡಿಸಿದಾದ್ಮೇಲೆ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಬಂದೈತೆ ಅಂತೇಳಿ. ಇಲ್ಲಿ ಸೆಂಟ್ರಲ್ಲಿ ಒಂದು ಬಟನ್ ಹಚ್ಚಿದ್ವಿ ಅಂದ್ರೆ ಇನ್ನೂ ಚಂದ ಕಾಣಿಸ್ತೈತಿ. ನೋಡಿರಿ ಈ ರೀತಿ ರೆಡಿ ಆಯಿತು ಫ್ರೆಂಡ್ಸ್. ಡಿಸೈನ್ ಯಾವ ರೀತಿ ಇತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.